ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಒಂದು ರೇಷನ್ ಕಾರ್ಡ್ಗಳು ಪ್ರಾರಂಭ ಆಗಿದ್ದಾವೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ. ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ನಿಮಗೆ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಾಗ ಲೈವ್ ಆಗಿ ನಿಮಗೆ ಸ್ಲೈಡ್ ಸ್ಲೋ ಆಗ್ತಾ ಇದೆ, ಯಾವೆಲ್ಲ ರೇಷನ್ ಕಾರ್ಡ್ಗಳು ಪ್ರಾರಂಭ ಆಗಿದೆ ಅಂತ. ಈ ಶ್ರಮ ಆನ್ಲೈನ್ ಅಪ್ಲಿಕೇಶನ್ ಫೈಲಿಂಗ್ 8/5/2026 ಪ್ರಾರಂಭ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಶ್ರಮ ಕಾರ್ಡ್ ಇದ್ದವರಿಗೆ ಹೋದ ತಿಂಗಳ 8ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇದೇ 31/3/2027ವರೆಗೆ ನಿಮಗೆ ಕಾಲಾವಕಾಶ, ಅಂದರೆ 6 ತಿಂಗಳು ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು ಈ ಶ್ರಮ ಕಾರ್ಡ್ ಇದ್ದವರು. ಅದೇ ರೀತಿಯಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಪ್ಲಿಕೇಶನನ್ನು 8/5/2026 ಪ್ರಾರಂಭ ಮಾಡಿದ್ದಾರೆ. ಇದನ್ನು ಕೂಡ 31/3/2027ವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ವರ್ಷ 3ನೇ ತಿಂಗಳವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು PVTG ಅಂತ ಕೊಟ್ಟಿದ್ದಾರೆ. ಸ್ಪೆಷಲ್ ಟ್ರೈಬಲ್ ಗ್ರೂಪ್ಗಳಿಗೆ ಇರುವಂಥ PVTG ಅಪ್ಲಿಕೇಶನನ್ನು ಕೂಡ 8/5/2026 ಪ್ರಾರಂಭ ಆಗಿ 30/3/2027ವರೆಗೆ ಬೆಳಗ್ಗೆ 5 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಸಕ್ರಿಯವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ, ಓಪನ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಈ 3 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಹೊಸ ಅರ್ಜಿಗೆ ಸಲ್ಲಿಸಬೇಕಂದ್ರೆ ನಾರ್ಮಲ್ ಆಗಿ ಸಿಟಿಜನ್ ಆಗಿ ಆಧಾರ್ ಕಾರ್ಡ್ ಏನಿಲ್ಲ ಎಲ್ಲರೂ ಸಲ್ಲಿಸ್ತಾರಲ್ಲ, ಆ ರೀತಿಯಾಗಿ ಎಲ್ಲ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ. ಕೇವಲ ಈ ಶ್ರಮ ಕಾರ್ಡ್ ಇದ್ದವರು ಮತ್ತು ವೈದ್ಯಕೀಯ ಪರ್ಪೋಸ್ ಅಂದರೆ ಮೆಡಿಕಲ್ ಪರ್ಪೋಸ್ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಮತ್ತು PVTG ಸ್ಪೆಷಲ್ ಟ್ರೈಬಲ್ ಗ್ರೂಪ್ಗಳಿಗೆ ಮಾತ್ರ ಈ ಒಂದು PVTG ರೇಷನ್ ಕಾರ್ಡನ್ನು ಕೊಡಲಾಗ್ತಾ ಇದೆ. ಈ ಒಂದು ರೇಷನ್ ಕಾರ್ಡ್ಗಳು ಮಾತ್ರ ಪ್ರಾರಂಭ ಆಗಿದೆ. ಇವಾಗ ನೋಡಿ ಲೈವ್ ಆಗಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು. ಬಯೋಮೆಟ್ರಿಕ್ ತಮ್ಮ ನೀವು ಕನೆಕ್ಟ್ ಮಾಡಿಕೊಂಡು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು. ಮಂತ್ರ ಡಿವೈಸ್ ಇದ್ದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ಪೆಷಲ್ ಆಗಿ ಬಿಟ್ಟಿರುವಂಥದ್ದು ನೋಡಿ, ಸ್ಪೆಷಲ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ. ಈ ಶ್ರಮ ವರ್ಕರ್ಗೆ, PVTG ಗ್ರೂಪ್ಗಳಿಗೆ, ಮೆಡಿಕಲ್ ಎಮರ್ಜೆನ್ಸಿಗೆ 3ಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೇನಾದರೂ ಮೆಡಿಕಲ್ ಪರ್ಪೋಸ್ ಬೇಕು ಅಂದರೆ ಇಮಿಡಿಯೇಟ್ಲಿ ಕೇವಲ ಒಂದು ವಾರದಲ್ಲೇ ನಿಮಗೆ ಅಥವಾ 3-4 ದಿನದಲ್ಲಿ ನಿಮಗೆ ಈ ಒಂದು ಮೆಡಿಕಲ್ ಪರ್ಪೋಸ್ ಆಗಿ ರೇಷನ್ ಕಾರ್ಡ್ ಸಿಗುತ್ತೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂಥ ಮೆಡಿಕಲ್ ಪರ್ಪೋಸು ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬಯೋಮೆಟ್ರಿಕ್ ಡಿವೈಸ್ ಇತ್ತಂದರೆ ಹಾಕೋಬೋದು. ನಿಮ್ಮ ಹತ್ರ ಇಲ್ಲ ಅಂದರೆ ಹತ್ತಿರದ ಒಂದು ಆನ್ಲೈನ್ ಸೆಂಟರ್ ಅಥವಾ ಗ್ರಾಮವನ್ನು ಅಥವಾ ಕರ್ನಾಟಕ ಒಂದು ಸೆಂಟ್ರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಹಾಗೂ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಕಲಬುರಗಿ ಸರ್ವರ್ ಮತ್ತು ಮೈಸೂರು, ಬೆಂಗಳೂರು ಸರ್ವರ್ ಕೂಡ ಪ್ರಾರಂಭ ಆಗಿದ್ದಾವೆ. ತಿದ್ದುಪಡಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನಿಮಗೆ ತಿದ್ದುಪಡಿ ಮಾಡ್ಕೋಬೋದು. ಅದು ಕೂಡ ಒಂದು 3 ತಿಂಗಳ ಅವಕಾಶವನ್ನು ಕೊಟ್ಟಿದೆ ತಿದ್ದುಪಡಿ ಮಾಡಿಸೋದಕ್ಕೆ. ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟು ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಗಂಡ ಹೆಂಡತಿ ಆಗಿದ್ದರೆ ಗಂಡ ಹೆಂಡತಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಜಾತಿ ಪ್ರಮಾಣಪತ್ರ ಬೇಕು, ಯಾರ್ದಾನ ಒಬ್ಬರದು ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ತೋರಿಸಿರ್ಬೇಕಂತ ಎಲ್ಲ ದಾಖಲಾತಿಗಳು ಬೇಕಾಗುತ್ತೆ. ಅಡ್ಮಿಟ್ ಆಗಿರೋದು, ಡಿಸ್ಚಾರ್ಜ್ ಆಗಿರೋದು, ಸ್ಕ್ಯಾನ್ ಮಾಡಿಸಿರುವಂಥ ಪ್ರತಿಗಳು ಕೂಡ ಬೇಕಾಗುತ್ತೆ. ಮತ್ತು ಮಗು ಇದ್ದರೆ, ದಂಪತಿಗೆ ಮಗು ಇದ್ದರೆ ಆ ಮಗುವಿನ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತು ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಜನನ ಪತ್ರ ಕೂಡ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ ರೇಷನ್ ಕಾರ್ಡ್ನಲ್ಲಿ ಸೇರಿಸ್ಬೇಕಂದ್ರೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ರೇಷನ್ ಕಾರ್ಡನ್ನು ಇಳಿಸ್ಕೋಬೋದು. ಮೇನ್ ಆಗಿ ನಿಮಗೆ ಆಸ್ಪತ್ರೆ ದಾಖಲಾತಿಗಳು ಬೇಕೇ ಬೇಕು. ಆಸ್ಪತ್ರೆ ದಾಖಲಾತಿಗಳು ಸ್ಪಷ್ಟವಾಗಿದ್ದರೆ ಮತ್ತು ಗಂಭೀರ ಕಾಯಿಲೆ ಇದ್ದರೆ ಮಾತ್ರ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಕೊಡಲಾಗ್ತಾ ಇದೆ. ಹಾರ್ಟ್ ಆಪ್ರೇಷನ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಮತ್ತು ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಮೆದುಳು ಸಂಬಂಧ ಕಾಯಿಲೆಗಳಾಗಿರ್ಬೋದು, ಮತ್ತು ಹೊಟ್ಟೆಯ ಕರಳಿಗೆ ಸಂಬಂಧಪಟ್ಟ ಗಂಭೀರ ಕಾಯಿಲೆಗಳಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ವೈದ್ಯಕೀಯ ಪ್ರಮಾಣಪತ್ರ ಇರಲೇಬೇಕು. ಆ ಒಂದು ವೈದ್ಯಕೀಯ ಪ್ರಮಾಣಪತ್ರದ ಆಧಾರದ ಮೇಲೆ ಈ ಒಂದು ವೈದ್ಯಕೀಯ ತುರ್ತು ಅರ್ಜಿಗಳಲ್ಲಿ ಹಾಕಿ ನೀವೊಂದು ರೇಷನ್ ಕಾರ್ಡನ್ನು ಪಡೆದುಕೊಳ್ಬೋದು. ಯಾವ ರೀತಿ ಅರ್ಜಿ ಹಾಕೋದಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ಅರ್ಜಿಯನ್ನು ಸ್ನೇಹಿತರೆ, ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದು ರಿಲೇಟೆಡ್ ಆಗಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡಿ.